ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆರಡ ಶ್ವೇತಾ ಶಶಿಧರ್ ಹೆಮ್ಮಾಡಿ. ವೆಲ್ಕಮ್ ಟು ಶ್ವೇತಾಸ್ ಕೈರುಚಿ ಆ್ಯಂಡ್ ಬ್ಲಾಗ್ಸ್. ಶ್ವೇತಾಸ್ ಕೈರುಚಿ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಡೋದನ್ನು ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಹಲಸಿನ ಹಣ್ಣಿನ ಒಂದು ಜಾಮ್ ಮಾಡುವ ಅಂತ ಇದ್ದೇನೆ. ನನ್ನ ಗೆಳತಿ ದೀಪ ನನಗೆ ಒಂದು ಹಲಸಿನ ಹಣ್ಣು ತಂದು ಕೊಟ್ಟಿದ್ಲು. ತುಂಬ ಸ್ವೀಟ್ ಆದ ಬೊಕ್ಕೆ ಹಲಸಿನ ಹಣ್ಣು ಅಂತಾರಲ್ಲ ಅದು. ಹಲಸಿನ ಹಣ್ಣು ತಿಂದಾಗಿದೆ. ಇನ್ನೂ ಹೆಚ್ಚು ತಿನ್ನಲಿಕ್ಕಾಗಲ್ಲ, ಸ್ವಲ್ಪ ತಿಂದಾಯಿತು. ನಂತರ ವೇಸ್ಟ್ ಆಗಬಾರ್ದು, ಅದನ್ನು ಇನ್ನೂ ಮುಂದೆ ಅದರ ಸವಿಯನ್ನು ಇನ್ನು 6 ತಿಂಗಳು ಇಟ್ಟು ತಿನ್ನುವ ಹಾಗೆ ಈ ಒಂದು ಡಿಶನ್ನು ನಾನು ಪ್ರಿಪೇರ್ ಮಾಡಿದ್ದೇನೆ. ನಾನು ಮೊದಲು ಸುಮಾರು 1 kg ಹಲಸಿನ ಹಣ್ಣನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೇನೆ. ನೀರು ಹಾಕ್ಕೋಬಾರ್ದು, ಹಾಗೆ ರುಬ್ಕೋಬೇಕು. ನಂತರ ನಾನ್ ಸ್ಟಿಕ್ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಸುಮಾರು 1/4 ಕಪ್ ತುಪ್ಪವನ್ನು ಹಾಕಿ ನಾನು ಈ ಅರೆದ ಮಿಶ್ರಣವನ್ನು ಹಾಕಿ ಕೈ ಆಡಿಸ್ತಾ ಇದ್ದೇನೆ. ಅರೆದ ಹಲಸಿನ ಹಣ್ಣು, ನೀರು ಹಾಕಬಾರ್ದು, ಹಾಗೆ ಅರೆದ ಹಲಸಿನ ಹಣ್ಣನ್ನು ಈ ರೀತಿ ಚೆನ್ನಾಗಿ ಒಂದು 10 ನಿಮಿಷ ಕೈ ಆಡಿಸ್ಕೋಬೇಕು ತುಪ್ಪದಲ್ಲಿ, ಅದು ಬೇಯಬೇಕು. ಓಕೆ, ನಂತರ ಸುಮಾರು ನಾನು 3/4 ಕಪ್ ಅಂದರೆ 3/4 kg ಅಷ್ಟು, ಅಂದರೆ ಅರ್ಧ kg ಅಷ್ಟು ಬೆಲ್ಲ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಜಾಸ್ತಿ, ಅರ್ಧ kgಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ. ಹಲಸಿನ ಹಣ್ಣು ಸ್ವೀಟಿಗೆ ತಕ್ಕಂಗೆ ನೀವು ಹಾಕೋಬೋದು. ಸ್ವಲ್ಪ ಬೆಲ್ಲ ಜಾಸ್ತಿ ಇದ್ರೇ ಒಳ್ಳೆಯದು. ಅಂದರೆ ನಾವು ಮುಂದೆ ಏಕೆ ಅಂತ ನಾನು ಹೇಳ್ತೀನಿ ನೋಡಿ. ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಇದೊಂದು ಲಾಂಗ್ ಪ್ರೋಸೆಸ್. ಓಕೆ, ಯಾಕಂದರೆ ನಾವು ಇದನ್ನು ತುಂಬ ಒಂದು 6 ತಿಂಗಳುಗಳ ಕಾಲ ಇಡ್ಬೋದು. ಅದರಿಂದಾಗಿ ಸ್ವಲ್ಪ ನಿಧಾನವಾಗಿ ಸಣ್ಣ ಉರಿಯಲ್ಲಿ ನಾವು ಇದನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ನೋಡಿ, ಇದು ಈಗ ಹಲಸಿನ ಹಣ್ಣಿನ ಪ್ರಮಾಣ ಕೂಡ ಇಳಿತಾ ಇದೆ, ಕ್ವಾಂಟಿಟಿಯಲ್ಲಿ ಕೂಡ ಕಡಿಮೆ ಆಗ್ತದೆ. ಎಷ್ಟು ಕಡಿಮೆ ಆಗಿದೆ ನೋಡಿ. ಹಾಗೂ ಒಂದು ರೀತಿಯ ಶೈನಿಂಗ್ ಬರ್ತಾ ಇದೆ. ಓಕೆ, ಈ ಶೈನಿಂಗ್ ಮತ್ತು ಪಾತ್ರೆ ಬಿಡುವ ಹಾಗೆ ಆಗಬೇಕು. ಆದ್ದರಿಂದ ನಾನು ಹೇಳಿದ್ದು ನಾನ್ ಸ್ಟಿಕ್ ತಗೊಂಡು ತೆಗೆದುಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ. ನೋಡಿ, ನಿಮ್ಗೆ ಗೊತ್ತಾಗಿದೆ ಪಾತ್ರೆ ಯಾವ ರೀತಿ ಬಿಡುವ ಹಾಗೆ ಆಗ್ತಾ ಇದೆ ಅಂತ. ಸುಮಾರು ಈ ಒಂದು ಜಾಮನ್ನು ಮಾಡಲಿಕ್ಕೆ ನಂಗೆ ಸುಮಾರು 1/4 ಗಂಟೆ ತೆಗೆದುಕೊಂಡಿದೆ. ಓಕೆ, ತುಂಬ ಸಣ್ಣ ಉರಿಲೇ ಮಾಡಬೇಕು, ದೊಡ್ಡ ಉರಿ ಮಾಡಲಿಕ್ಕಿಲ್ಲ. ನೋಡಿ, ಸುಮಾರು 3/4 ಭಾಗ ಈಗ ಆಗ್ತಾ ಬಂದಿದೆ, ನಿಮಗೆ ಗೊತ್ತಾಗ್ತದೆ. ಈಗ ನೋಡಿ, ಕರೆಕ್ಟಾಗಿ 1/4 ಗಂಟೆ ಆಗಿದೆ. ಈಗ ಫುಲ್ ಪರ್ಫೆಕ್ಟಾಗಿ ನಮ್ಮ ಒಂದು ಹಲಸಿನ ಹಣ್ಣಿನ ಜಾಮ್ ಅಂತ ಕರಿಬೋದು, ಮತ್ತು ಬ್ರಾಹ್ಮಿನ್ಗೆ ಬೆರಕೆ ಅಂತ ಕರೀತಾರೆ. ಓಕೆ, ಇದನ್ನು ನೋಡಿ ಈ ರೀತಿ ಪ್ರಿಪೇರ್ ಆದ ನಾನು ಒಂದು ಪಾತ್ರೆಗೆ ಹಾಕಿ ರಾತ್ರಿ ಇಡೀ ತಣಿಸ್ಲಿಕ್ಕೆ ಇಟ್ಟಿದ್ದೆ. ಓಕೆ, ಈ ರೀತಿ ಆಗಿದೆ. ಇದನ್ನು ನಾವು ಬೇಕಾದರೆ ಯಾವಾಗಾದ್ರು ಇಡ್ಲಿ ಮಾಡಬೇಕಂತ ಎಣಿಸಿದರೆ ಇಡ್ಲಿಯನ್ನು ರವೆ ಹಾಕಿ ಮಿಕ್ಸ್ ಮಾಡಿ ಇಡ್ಲಿ ಕೂಡ ಮಾಡ್ಬೋದು. ಹಾಗೂ ದೋಸೆ ಬೇಕಾದರೆ ಇದನ್ನು ಉಪಯೋಗಿಸಿ ದೋಸೆಯನ್ನು ಮಾಡ್ಕೋಬೋದು. ಮಕ್ಕಳಿಗೆ ಚಪಾತಿಗೆ ಜಾಮು, ದೋಸೆಗೆ ಜಾಮ್ ರೂಪದಲ್ಲಿ ಕೂಡ ಕೊಡ್ಬೋದು. ಹೆಲ್ದಿ ಆಗಿರುತ್ತೆ ಮತ್ತು ಹಲಸಿನ ಹಣ್ಣಿನ ಒಂದು ಅರೋಮಾ ತುಂಬಿ ತುಳುಕ್ತಾ ಇರುತ್ತೆ. ಓಕೆ, ನೋಡಿ, ನಾನು ಇದನ್ನು ಬೆಳಗಿನ ಜಾವದಲ್ಲಿ ಏರ್ ಟೈಟ್ ಕಂಟೈನರ್ನಲ್ಲಿ ಗ್ಲಾಸ್ ಜಾರಲ್ಲಿ ಹಾಕಿ ತುಂಬಿಡ್ತಾ ಇದ್ದೀನಿ. ಇದನ್ನು ಸುಮಾರು 6 ತಿಂಗಳುಗಳ ಕಾಲ ನೀವು ಯೂಸ್ ಮಾಡ್ಬೋದು. ಇದಕ್ಕೆ ಬಂದಿರುವ ಶೈನಿಂಗಿಗೆ ಕಾರಣ ನಾವು ಹಾಕಿರುವ ತುಪ್ಪ. ಓಕೆ, ತುಪ್ಪ ಹಾಕೋದ್ರಿಂದ ಒಂದು ಶೈನಿಂಗ್ ಆಗಿರುತ್ತೆ ಹಾಗೂ ಒಂದು ರೀತಿ ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ. ನಾನು ಇದಕ್ಕೆ ಯಾವುದೇ ಪ್ರಿಸರ್ವೇಟಿವ್ನ ಬಳಸಿಲ್ಲ. ಈ ರೀತಿ ಇದನ್ನು ನಾನು ಫ್ರಿಜ್ಜಲ್ಲಿ ಶೇಖರಿಸಿ ಇಡ್ತಾ ಇದ್ದೇನೆ. ಹಾಗೂ ಹಲಸಿನ ಹಣ್ಣಿನ ಐಟಮ್ಸ್ ಅವು ಬೇಕೆಂದು ಮಾಡಿ ತಿನ್ಬೋದು. ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಥ್ಯಾಂಕ್ ಯು.